ವೆಲ್ಕಮ್ ಬ್ಯಾಕ್ ಟು ರೈಸ್ ಅಂಡ್ ಶೈನ್ ಚಾನಲ್. ನಾನು ನಿಮ್ಮ ನಾಡನುಡಿ ಕನ್ನಡತಿ. ನಾವು ಒಗೆನಿಕಲ್ ಫಾಲ್ಸ್ಗೆ ಹೋಗಿರೋ ಕ್ಲಿಪ್ಪನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಒಗೆನಿಕಲ್ ಫಾಲ್ಸ್ಗೆ 3 ಅವರ್ ಜರ್ನಿ. ನಾವು ಅಲ್ಲಿ ಮಾರ್ನಿಂಗ್ 4:30ಗೆ ಬಿಟ್ಟು 8 o'clock ರೀಚ್ ಆಗಿದ್ವಿ. ನನ್ನ ಮಗನಿಗೆ ನಿದ್ದೆಯಲ್ಲಿ ಎಬ್ಬಿಸ್ಬೇಕೆಂಬ ಚಿಂತೆನೇ ಇಲ್ಲ. ಅವನು ಎಲ್ಲಾದರೂ ಹೋಗಬೇಕಂದ್ರೆ ಸಾಕು, ಮಧ್ಯರಾತ್ರಿ ಆದರೂ ಎದ್ದು ಕೂತ್ಕೊಂಡು ಫುಲ್ ಆ್ಯಕ್ಟಿವ್ ಆಗಿ ರೆಡಿಯಾಗಿಬಿಡ್ತಾನೆ. ಆದರೆ ಮಂಜು ತುಂಬ ಬೀಳ್ತದಿಂದ ರೋಡೇ ಕಾಣಿಸ್ತಿದ್ದಿಲ್ಲ. ಈ ಟೈಮಲ್ಲಿ ಕಾರಲ್ಲಿ ಹೋಗೋದಕ್ಕಿಂತಲೂ ಬೈಕಲ್ಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಬೀಸೋ ಗಾಳಿ, ಮುಖದ ಮೇಲೆ ಬೀಳೋ ಮಂಜು ನೇಚರ್ಗೆ ತುಂಬ ಹತ್ರ ಆದಂಗೆ ಫೀಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಅಲ್ಲಿ ತಿಂಡಿ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ತಿಂಡಿ ಮಾಡಿಕೊಂಡು ದಾರಿ ಮಧ್ಯದಲ್ಲಿ ತಿಂತಾ ಇದ್ವಿ. ಇದು ಒಗೆನಿಕಲ್ ಫಾಲ್ಸ್ನ ಎಂಟ್ರೆನ್ಸ್. ಇದು ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ. ಸ್ಟ್ರೈಟಾಗಿ ಹೋದರೆ ತೆಪ್ಪ ಸಿಗುತ್ತೆ. ತೆಪ್ಪದ ರೇಟು ಸೀಸನ್ ವೈಸು ಚೇಂಜ್ ಆಗ್ತಾ ಇರುತ್ತೆ. ತೆಪ್ಪದಲ್ಲಿ ವಾಟರ್ ಫಾಲ್ಸ್ನ ಹತ್ರದಿಂದ ಫೀಲ್ ಮಾಡ್ಬೋದು. ಇಲ್ಲಿ ಫ್ಯಾಮಿಲಿ ಎಲ್ಲ ಒಂದಿನ ಎಲ್ಲ ಬಂದು ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವೆಜ್ಜು ನಾನ್ ವೆಜ್ ಊಟ ಸಿಗುತ್ತೆ. ಅದರಲ್ಲೂ ನಾನ್ ವೆಜ್ಜಿನವ್ರಿಗೆ ಫ್ರೆಶ್ ಫಿಶ್ ಊಟ ಮಾಡಾಕ್ತಾರೆ. ದೊಡ್ಡವ್ರಿಗೆ ಆಯಿಲ್ ಮಸಾಜ್ ಮಾಡ್ತಾರೆ. ಪರ್ ಹೆಡ್ 300 to 400 rupees ಚಾರ್ಜ್ ಮಾಡ್ಬೋದು. ಚಿಕ್ಕವ್ರಿಗೆ ಗೇಮ್ಸ್ ಆಡೋದಕ್ಕೆ ಗೇಮ್ಸ್ ವ್ಯವಸ್ಥೆನೂ ಇದೆ. ನೀರಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಬಂದು ಕಾಲನ್ನು ಕಚ್ತಾ ಇತ್ತು. ಆದ್ರೂ ಇದು ಮಕ್ಕಳಿಗೆ ನೀರಲ್ಲಿ ಆಟ ಆಡೋದಕ್ಕೆ ಸೇಫ್ ಪ್ಲೇಸು. ಯಾಕಂದರೆ ಇದು ನಮ್ಮ ಕಾವೇರಿ ವಾಟರ್ ಆಗಿರೋದ್ರಿಂದ ಯಾವುದೇ ಥರ ಸ್ಕಿನ್ ಟ್ಯಾನ್, ಸ್ಕಿನ್ ಅಲರ್ಜಿ ಯಾವುದೂ ಆಗಲ್ಲ. ಇನ್ನು ಸ್ಕಿನ್ ಬ್ರೈಟ್ನೆಸ್ ಆಗುತ್ತೆ. ನನ್ನ ಜೊತೆ ಆಟ ಆಡಿದ್ಮೇಲೆ ಅವನು ಅವರಪ್ಪ ಜೊತೆ ಕುತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರ ಜೊತೆಗಂತೂ ಕೇಳಲೇಬೇಡಿ. ಅವ್ರ ಜೊತೆಗೆ ಈಜದಂತೆ, ತೇಲದಂತೆ, ಆಡೋದಂತೆ ಎಲ್ಲ ಥರನೂ ಮಾಡ್ದ. ನಾನು ಮೊದಲು ಇವ್ರ ಜೊತೆಗೆ ಹಿಂಗೆ ಈಜು ಕಲಿತಾ ಇದ್ದೆ. ಈಗ ನನ್ನ ಚಾನ್ಸ್ ಅವ್ನು ತೊಗೊಂಡಿದ್ದಾನೆ. ಅವನಿಗಂತೂ ನೀರಂದರೆ ತುಂಬ ಇಷ್ಟ. ನೀರಲ್ಲಿ ಆಟ ಆಡೋದಂದ್ರೆ ದಿನ ಎಲ್ಲ ಆಟ ಆಡ್ತಿರ್ತಾನೆ. ಹಾಗಾಗಿ ನಾವು ಅವನಿಗೋಸ್ಕರ ಆದರೂ ನಾವು ವರ್ಷದಲ್ಲಿ 3-4 ಸತಿ ವಾಟರ್ ಫಾಲ್ಸ್ ಟ್ರಿಪ್ಪಿಗೆ ಹೋಗ್ತಾನೆ ಇರ್ತೀವಿ. ಇಲ್ಲಿ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಪಂಚಗುಣಗಳನ್ನು ಬೆಳೆಸಬೇಕು. ಅದು ಯಾವುದಂದರೆ ಪ್ರೀತಿ, ಗೌರವ, ಧೈರ್ಯ, ನಂಬಿಕೆ ಮತ್ತು ಸವಿನೆನಪುಗಳು. ಈ ಎಲ್ಲ ಗುಣಗಳು ಬೆಳೆಯೋದು ಯಾವಾಗಂತಂದರೆ ನಾವು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದಾಗ. ನಾವು ಇವಾಗ ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಮುಂದೆ ಅವರು ನಮಗೆ ಟೈಮ್ ಕೊಡಲ್ಲ. ಏಕೆಂದರೆ ಮಕ್ಕಳು ಬೆಳೀತಾ ಬೆಳೀತಾ ತುಂಬ ಚೇಂಜ್ ಆಗೋಗ್ತಾರೆ. ನಿಜ ಹೇಳಬೇಕಂದ್ರೆ ಮಗುವಿನ ನಗು, ಮಕ್ಕಳ ಚೇಷ್ಟೆ ಎಷ್ಟೇ ದುಡ್ಡು ಕೊಟ್ಟರು ವಾಪಸ್ ಬರಲ್ಲ. ಅದು ಆ ಟೈಮಲ್ಲೇ ನಾವು ಆ ಫೀಲ್ನ ಅನುಭವಿಸ್ಬೇಕಾಗತ್ತೆ. ಇದನ್ನು ಮಿಸ್ ಮಾಡೋದು ದೂರ ಇದ್ದು ದುಡಿಯುವ ತಂದೆ ತಾಯಿಗಳು. ಹಾಗಾಗಿ ಇರೋ ಟೈಮಲ್ಲೇ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಆಟ ಆಡಿ. ಯಾಕಂದರೆ ನನ್ನ ತಂದೆ ಇಲ್ಲ ಅಂದ್ರೂ ನಾನು ಅವ್ರ ಜೊತೆಗೆ ಆಟ ಆಡಿರೋದನ್ನ ನಾನು ಸಾಯೋ ತನಕ ಅದನ್ನು ನೆನೆಸ್ಕೋತೀನಿ ಸವಿ ನೆನಪಾಗಿ. ಅದಕ್ಕೆ ಹೇಳೋದು, ಸ್ವಲ್ಪನಾದರೂ ಟೈಮ್ ಇದ್ದಾಗ ಮಕ್ಕಳ ಜೊತೆ ಆಟ ಆಡಿ ನೋಡಿ. ಅವರ ಮುಖದಲ್ಲಿನ ಖುಷಿ ಅಲ್ಟಿಮೇಟ್ ಆಗಿರುತ್ತೆ. ನನ್ನ ಮಗ ಅಂತೂ ಅವರಪ್ಪ ಜೊತೆ ಆಟ ಆಡಿದಾಗ ಖುಷಿ, ಧೈರ್ಯ, ಎನರ್ಜಿ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಎಲ್ಲ ಮಕ್ಳಿಗೂ ಅವರಪ್ಪ ಅಂದರೆ ಹೀರೋ ಥರನೇ. ಹಾಗೆ ನನ್ನ ಮಗನಿಗೂ ಅವರಪ್ಪ ಅಂದರೆ ಹೀರೋನೇ. ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಂತೆ, ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ಈ ಪಂಚಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಿ ಅದನ್ನು ಸವಿ ನೆನಪಾಗಿ ಕೊನೆಯವರೆಗೂ ಉಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ.